ಮಿತ್ರರೇ, ಇಲ್ಲಿ ನೋಡಿ, ಬೆಳಿಗ್ಗೆ ರಾಗಿಯಿಂದ ಮಾಡಿದಂತಹ ಈ ಒಂದು ಸ್ಮೂದಿಯನ್ನು ನೀವು ಕುಡಿದ್ರೆ ಬಹಳ ಲವಲವಿಕೆಯ ದಿನ ನಿಮ್ಮದಾಗ್ತದೆ. ಎನರ್ಜೆಟಿಕ್ ಆಗಿ ನೀವು ಇರಬೇಕಾ, ಬೆಳಿಗ್ಗೆ ಈ ಸಮ್ಮರ್ ಸೀಸನ್ನಲ್ಲಿ ಈ ಒಂದು ಸ್ಮೂದಿಯನ್ನು ಮಾಡಿ ಕುಡಿಯಿರಿ, ಆನಂದವನ್ನು ಪಡೆಯುತ್ತೀರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗಿ ಹುಡಿಯನ್ನು ಬಳಸಿ ರಾಗಿಯ ಸ್ಮೂದಿ ಮಾಡೋಣ. ಸಮ್ಮರ್ ಸೀಸನ್ಗಂತೂ ಹೇಳಿ ಮಾಡಿಸಿದಂಥದ್ದು, ಅಥವಾ ಯಾವುದೇ ಟೈಮಲ್ಲಿ ಇದನ್ನು ನಾವು ಮಾಡಿ ಕುಡಿದ್ರೆ ಬೆಳಗಿನ ಹೊತ್ತಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಂತೇಳಿ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಮತ್ತು ಹೊಟ್ಟೆ ತುಂಬಿ ಬರ್ತದೆ. ಇಡೀ ದಿನ ನಾವು ಲವಲವಿಕೆಯಿಂದ ಇರ್ಬೋದು. ಅಷ್ಟು ಒಂದು ಈ ರಾಗಿಯ ಸ್ಮೂದಿಗೆ ಆರೋಗ್ಯಕರವಾದ ಅಂಶಗಳು ಉಂಟು. ಅಂದರೆ ಪ್ರೋಟೀನ್ ಉಂಟು, ಕ್ಯಾಲ್ಶಿಯಂ ಉಂಟು, ಎಲ್ಲ ಈ ನ್ಯೂಟ್ರಿಯೆಂಟ್ಗಳಿಂದ ತುಂಬಿದಂತಹ ಈ ಒಂದು ರಾಗಿಯ ಸ್ಮೂದಿಯನ್ನು ಹೇಗೆ ಮಾಡುವುದನ್ನು ನೋಡೋ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಯಾವ ರೀತಿಯಲ್ಲಿ ನಾನು ಹಣ್ಣನ್ನು ಸಹ ಇದಕ್ಕೆ ಯೂಸ್ ಮಾಡಿದ್ದೇನೆ, ಮಾಡುವುದನ್ನು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ನೋಡಿ, ಒಂದು ಚಮಚ ರಾಗಿಯನ್ನು ಬಳಸಿ ರಾಗಿಯ ಸ್ಮೂದಿ ಮಾಡೋಣ. ಅದಕ್ಕೆ ಸ್ವಲ್ಪ ಈ ಮಖಾನ ತಾವರೆಯ ಬೀಜಗಳು ಬೇಕು. ಒಂದು 4 ಈ ಬೀಜ ತೆಗೆದಂತಹ ಬೀಜವನ್ನು ತೆಗೆದುಕೊಳ್ಬೇಕು. ಇದರದ್ದು ಡೇಟ್ಸ್, ಖರ್ಜೂರ, ಒಂದು ಬಾಳೆಹಣ್ಣಿನ ಬದಲು ನಾವು ಈ ಆ್ಯಪಲನ್ನು ಸಹ ತೆಗೆದುಕೊಳ್ಬೋದು. ಯಾವುದಾದ್ರೂ ಒಂದು ಹಣ್ಣನ್ನು ತೆಗೆದುಕೊಂಡ್ರೆ ಆಯಿತು. ಮತ್ತೊಂದು ಅರ್ಧ ಲೋಟದಷ್ಟು ಹಾಲು. ಈಗ ಮೊದಲಿಗೆ ನಾವು ಈ ಒಂದು ರಾಗಿ 1 ಚಮಚದಷ್ಟು, ದೊಡ್ಡ ಚಮಚದಲ್ಲಿ ತೆಗೆದುಕೊಂಡಿದ್ದೇನೆ. ಸಣ್ಣ ಚಮಚದಲ್ಲಿ ಆದರೆ, ಟೀ ಸ್ಪೂನಲ್ಲಿ ಆದರೆ ನೀವು ಇದನ್ನು 2 ಚಮಚದಷ್ಟು ತೆಗೆದುಕೊಳ್ಳಿ. ಇದನ್ನು ಚೆನ್ನಾಗಿ ಕರಡಿಸಿಕೊಳ್ಳೋಣ. ಒಂದು ಸಹ ಗಂಟಿಲ್ಲದ ಹಾಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸಹ ಹಾಕಿ ಕರಡಿಸ್ಕೊಳ್ಬೋದು. ಈಗ ಇಲ್ಲಿ ನಾವು ಇದು ಕರಡಿಸುವಾಗ 1 ಲೋಟದಷ್ಟು ನೀರನ್ನು ಅದಕ್ಕೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡಿಕೊಳ್ಳೋಣ. ಇದು ಬಿಸಿ ಆಗುವಾಗ ಇಲ್ಲಿ ನಾವು ಇದನ್ನು ಚೆನ್ನಾಗಿ ಕರಡಿಸ್ಕೊಳ್ಳೋಣ. ವೀಕ್ಷಕರೇ, ಇದನ್ನು ಚೆನ್ನಾಗಿ ಕರಡಿಸಿಕೊಂಡೆ. ಈಗ ಇಲ್ಲಿ ನೋಡಿ, ನೀರು ಸಹ ಕುದಿಲಿಕ್ಕೆ ಬಂತು. ಈಗ ಇದಕ್ಕೆ ನೀರಿಗೆ ಇದನ್ನು ಹಾಕ್ಕೊಂಡು ಇದನ್ನು ಒಂದು ಕುದಿ, ದಪ್ಪ ಆಗಬೇಕಂತಿಲ್ಲ, ಸ್ವಲ್ಪ ನಿಮಗೆ ದಪ್ಪ ಕಂಡ್ರೆ ನೀವು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇದರಲ್ಲಿ ಚೆನ್ನಾಗಿ ಕುದ್ದುಕೊಳ್ಬೇಕು. ವೀಕ್ಷಕರೇ ನೋಡಿ, ಒಳ್ಳೆ ಕುದಿಲಿಕ್ಕೆ ಶುರುವಾಗುವಾಗ, ಅಂದರೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ದಪ್ಪ ಹೆಚ್ಚಾಗೋದು ಬೇಡ. ಇಷ್ಟಾಗುವಾಗ ನಾವು ಇದನ್ನು ಒಲೆಯಿಂದ ತೆಗೆದುಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲಿ ಇದೇ ಪಾತ್ರೆಯಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡು, ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ಬಾಣಲೆ ಬಿಸಿ ಆಯಿತು. ಇಲ್ಲೀಗ ಈ ತಾವರೆ ಬೀಜಗಳನ್ನು ಇದರಲ್ಲಿ ಸ್ವಲ್ಪ ಹುರಿದುಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅದು ಉರಿ ಸಣ್ಣದಿರಲಿ. ವೀಕ್ಷಕರೇ, ಇದನ್ನು ಸಾಕಿಷ್ಟು ಆಫ್ ಮಾಡ್ಕೊಳ್ಳೋಣ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡಿ ತರ್ತೇನೆ ನಾನು. ವೀಕ್ಷಕರೇ, ಇದು ನೋಡಿ, ಇದು ಇಷ್ಟು ಪೌಡರ್ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇಲ್ಲಿ ಇದು ತಣ್ಣಗಾಗಿದೆ. ಇದಕ್ಕೆ ನಾನು ಹಾಲನ್ನು ಸೇರಿಸ್ತಿದ್ದೇನೆ. ಹಾಲು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕಿ, ಇಲ್ಲದ್ರೆ ನೀರು ಹಾಕೊಂಡು ಸಹ ಮಾಡ್ಬೋದು. ಆದರೆ ಇದು ಚೆನ್ನಾಗಿ ಬರ್ತದೆ, ಹಾಲು ಹಾಕಿದರೆ ಬಹಳ ಟೇಸ್ಟಿಯಾಗಿ ಬರ್ತದೆ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಮೊದಲಿಗೆ ಈ ಬಾಳೆಹಣ್ಣಿನ ಬದಲು ಇತರ ಯಾವುದೇ ಒಂದು ಫ್ರೂಟ್ಗಳನ್ನು ನೀವು, ಅಂದರೆ ಸಿಟ್ರಿಕ್ ಇರುವಂಥದ್ದಲ್ಲ, ಬೇರೆ ಯಾವುದನ್ನು ಸಹ ತೆಗೆದುಕೊಳ್ಬೋದು ನಾವು. ಸೊ ಇದನ್ನೀಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರೊಳಗೆ ಹಾಕ್ಕೊಳ್ಳೋಣ. ನಮಗೆ ಈ ಆ್ಯಪಲ್ ಹಾಕಿದರೆ ಸಹ ಬಹಳ ಚೆನ್ನಾಗಿ ಆಗ್ತದೆ ಈ ಸ್ಮೂದಿ. ಆರೋಗ್ಯಕ್ಕೆ ಅಂದರೆ ಬಹಳ ಉತ್ತಮ. ಪ್ರೋಟೀನ್ ಉಂಟು, ಕ್ಯಾಲ್ಶಿಯಂ ಉಂಟು. ಅದರೊಟ್ಟಿಗೆ ಈ ಬಾಳೆಹಣ್ಣು ಫ್ರೂಟ್ಗಳನ್ನು ಸಹ ಎಲ್ಲ ಸೇರಿಸಿದರೆ, ಖರ್ಜೂರ ನೋಡಿ, ಇನ್ನೀಗ ಸೀಡ್ಲೆಸ್ ಖರ್ಜೂರಗಳನ್ನು, ಸೀಡಿದ್ದರೆ ಸೀಡನ್ನು ತೆಗೆದುಕೊಂಡು ಸ್ವಲ್ಪ ಸ್ಮೂತ್ ಇರುವಂತಹ ಖರ್ಜೂರ ತೆಗೆದುಕೊಂಡ್ರೆ ಬಹಳ ಉತ್ತಮ. ಏನು ಬೇರೆ ಸ್ವೀಟಿಗೆ ಬೇರೆ ಏನು ಯೂಸ್ ಮಾಡಲಿಕ್ಕಿಲ್ಲ. ಬಾಳೆಹಣ್ಣು ಮತ್ತು ಈ ಖರ್ಜೂರಗಳೇ ಇದಕ್ಕೆ ಸ್ವೀಟ್ನೆಸ್ಸನ್ನು ಕೊಡ್ತದೆ. ಮತ್ತು ಅದರೊಟ್ಟಿಗೆ ನಾವು ಸ್ವಲ್ಪ ನೋಡಿ, ಕಾಜು ಬಾದಾಮ್ಗಳನ್ನು ಸಹ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಬಹಳ ಉತ್ತಮ ಆಗ್ತದೆ. ಈಗ ಈ ಮಖಾನ ಪುಡಿ ಏನುಂಟು ಇದನ್ನು ಸಹ ಇದಕ್ಕೆ ಹಾಕೋಣ. ಇನ್ನು ಮಿಕ್ಸ್ ಮಾಡಿದಂತಹ ರಾಗಿ ಮತ್ತು ಹಾಲು
ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಚೂರು ಇದಕ್ಕೆ ನೀರು ಹಾಕಿ ಇದನ್ನು ಒಳ್ಳೆ ಒಂದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಒಳ್ಳೆ ರಾಗಿಯಿಂದ ಮಾಡಿದಂತಹ ಸ್ಮೂದಿ ರೆಡಿಯಾಗಿದೆ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಬೇಕಿದ್ದರೆ ನಿಮಗೆ ನೀರು ಬೇಕಂತ ಇದ್ದರೆ ಸ್ವಲ್ಪ ಇದಕ್ಕಿಂತ ಸಹ ನೀರು ಮಾಡ್ಕೊಳ್ಬೋದು. ಸ್ವಲ್ಪ ದಪ್ಪದಲ್ಲಿದ್ದರೆ ಸಹ ತುಂಬ ಒಳ್ಳೆಯದಾಗ್ತದೆ, ಕುಡಿಲಿಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ಸೊ ಈಗ ಇದನ್ನು ನನಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಇದರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ ಕುಡಿದ್ರೆ ಅಂತೂ ಬಹಳ ಚೆನ್ನಾಗಿ ಬರ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಈ ಒಂದು ಸಮ್ಮರಿಗಂತೂ ಬಹಳ ಹೇಳಿ ಮಾಡಿಸಿದಂತಹ ಒಂದು ಪಾನೀಯ ಅಂತಲೇ ಹೇಳ್ಬೋದು. ಸಿಕ್ಕಂತಹ ಪಾನೀಯಗಳನ್ನು ಕುಡಿಯೋ ಬದಲು ಈ ರೀತಿಯಾಗಿ ನಾವು ರಾಗಿಯಿಂದ ಮಾಡಿದಂತಹ ಸ್ಮೂದಿಯನ್ನು ಕುಡಿದ್ರೆ ಆರೋಗ್ಯಕ್ಕೆ ಸಹ ಉತ್ತಮ, ಹೊಟ್ಟೆ ಸಹ ತುಂಬಿರ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಬದಲು ಇದನ್ನೇ 2 ಲೋಟದಷ್ಟು ಕುಡಿದ್ರೆ ಸಹ ಬಹಳ ಒಳ್ಳೆಯದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.